ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಕಳೆದ 3 ಪೀಳಿಗೆಯಿಂದ ಅರುಣ್ ನಾಡ್ಕರ್ಣಿ ಅವರ ಕುಟುಂಬ ನಡೆಸಿಕೊಂಡು ಬಂದಿದೆ ಈ ಸಾಣಿಕಟ್ಟ ಉಪ್ಪಿನ ಇದನ್ನು. ಉಪ್ಪು ಉಣುವಾಗ ರುಚಿ ಇರುತ್ತದೆ, ಬದುಕಿಗೆ ಒಂದು ರುಚಿ ಹಚ್ಚಿಸಬೇಕಲ್ಲ, ಅದು ಸಾಣೆಕಟ್ಟ ಉಪ್ಪು ಆ ರೀತಿಯ ರುಚಿಯನ್ನು ಹಚ್ಚಿಸಿ ಅವರ ಬದುಕನ್ನು ಬಹಳ ಸಹಕಾರಗೊಳಿಸಿದೆ. ಸುತ್ತಮುತ್ತಲು ಇದ್ದಿರ್ತಕ್ಕಂಥ ಎಲ್ಲ ರೈತರನ್ನ ಒಂದು ಕಡೆಗೆ ಒಟ್ಟುಗೂಡಿಸಿ ಅವರಿಗೊಂದು ಮಲ್ಲಿಗೆ ಇದನ್ನು ಮಾಡೋಣ ನಮ್ಮ ಸೊಸೈಟಿ ಮೂಲಕವಾಗಿ ಅಂತಲೂ ಹೇಳಿದರು. ಅರುಣ್ ನಾಡ್ಕರ್ಣಿಯವರು ಸುಮಾರು 15 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಗೆಲ್ಲ ಒಳ್ಳೆಯ ರೀತಿಯ ಪ್ರೋತ್ಸಾಹ ಮಾಡ್ತಾರೆ. ನಮ್ಮ ಕಾರ್ಮಿಕರಿಗಾಗಲಿ ನಮಗಾಗಲಿ ಯಾವುದೇ ರೀತಿಯ ತೊಂದರೆ ಬರದೇ ಇದ್ದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಇಲ್ಲಿ ಸರಿಸುಮಾರು 200 ಕಾರ್ಮಿಕರಿದ್ದಾರೆ. ಅದರಲ್ಲಿ 100 ಕಾರ್ಮಿಕರು ಆಗೇರ್ ಕಾರ್ಮಿಕರು ಅಂತ ಹೇಳ್ತೇವೆ, ಉಪ್ಪು ತೆಗೆಯುವಂಥ ಒಂದು ಕಾರ್ಮಿಕರು. ಬೆಳಿಗ್ಗೆ ಬಂದೆ ಇಲ್ಲಿ ನೀರನ್ನ ಹೊರಗಡೆ ಹಾಕ್ತೇವೆ. ಈ ನೀರು ಹೊರಗಡೆ ಹಾಕಾದ್ಮೇಲೆ ಈ ಹಂಬರ್ನ ಅಷ್ಟು ಮೇಲೆ ಹಾಕೋದು. ಮೇಲೆ ಹಾಕಾದ್ಮೇಲೆ ಇದು ಒಣಗದ ಮೇಲೆ ಇದ್ರ ಮತ್ತೆ ಕಡಿಯೋದು. ಕಡ್ದು ಮತ್ತು ಇದ್ರ ಮೇಲೆ ಗಾಡಿ ಮೇಲೆ ಇಲ್ಲಿಂದ ತಗೊಂಡು ಮೇಲೆ ಮುಟ್ಟಿಲ್ಲ ಹೊತ್ತಿ ಮೇಲೆ ಹಾಕ್ತೇವೆ. ಕಡೆ ಗಾಡಿ ಬಂದು ತಗೊಂಡು ಹೋಗ್ತೇವೆ. ಉಪ್ಪು ಕೂಡ ಬಹಳ ಅದ್ಭುತವಾಗಿ ಅಯೋಡಿನ್ ಯುಕ್ತವಾಗಿರ್ತಕ್ಕಂಥದ್ದು, ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಉಪ್ಪದು. ಇಂಥ ಉಪ್ಪಿನ ಒಂದು ಶೇಖರಣೆ ಮತ್ತು ಅದರ ಬೆಳೆ ತುಂಬ ವರ್ಷಗಳಿಂದ ಗೋಕರ್ಣದ ಹತ್ತಿರ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅದು ವಿಶೇಷ.